ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಚಾರವನ್ನು ಇಟ್ಕೊಂಡು ನಿಮ್ ಜೊತೆ ಬಂದಿದ್ದೀನಿ. ಈ ಹೊಸ ವಿಚಾರ ಅಂತಕ್ಕಂಥದ್ದು ಸ್ಟೂಡೆಂಟ್ಗೆ ಓದೋದಕ್ಕೆ ಉಪಯೋಗ ಆಗ್ತಕ್ಕಂಥದ್ದು. ಈ ವಿಚಾರವನ್ನ ನೀವು ಕೇಳಿಸ್ಕೊಂಡ್ರೆ ನೀವು ನಿಮ್ಮ ಓದುವಿನಲ್ಲಿ ಸಹಾಯವನ್ನ ಪಡ್ಕೋಬಹುದು. ಅದು ಗವರ್ನಮೆಂಟ್ ಇಂದ. ಏನಪ್ಪಾ ಇದು ಅಂತ ಕೇಳ್ತೀರಾ? ಸ್ಕಾಲರ್ಶಿಪ್ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲ್ಲ. ಆ ವಿಚಾರವನ್ನ ನಾನು ಇವತ್ತು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಚಾನಲ್ ನಲ್ಲಿ ಹಾಕ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೋತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ಮಾತಾಡ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೀವು ತಪ್ಪದೆ ಕೊನೆವರೆಗೆ ಕೇಳಿಸ್ಕೋಬೇಕು. ಹಾಗೆ ಕೇಳಿಸ್ಕೊಂಡ್ರೆ ನೀವು ನಾನು ಹೇಳ್ತಕ್ಕಂಥ ವಿಚಾರವನ್ನ ಅರ್ಥ ಮಾಡ್ಕೊಂಡು ಸ್ಕಾಲರ್ಶಿಪ್ ನ ಹೇಗೆ ಅಪ್ಲೈ ಮಾಡಬೇಕು, ಜೊತೆಗೆ ಯಾವ್ಯಾವ ನಿಯಮಗಳನ್ನ ನಾನು ತಿಳ್ಕೊಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ ದಿಸೆಯಿಂದಾಗಿ ಕೇಳಿಸ್ಕೊಳ್ತೀರಾ ಅಂತ ಅನ್ಕೊಳ್ತಾ ನಾನು ವಿಡಿಯೋಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ವಿಚಾರವನ್ನ ನಾನು ನಿಮ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ತೋರ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ. ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂತ ಒಂದು ಆಡ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ನಿಮ್ಗೆ ಒಂದು ಆಡ್ ಅನ್ನ ಕೊಟ್ಟಿದೆ. ಇದೇನಂತ ಹೇಳಿದ್ರೆ 23-24ನೇ ಸಾಲಿನಲ್ಲಿ SC ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ಶಿಷ್ಯ ವೇತನಗಳ ಯೋಜನೆ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆಯುವುದಕ್ಕಾಗಿ ಅಂತಿದೆ. ಅಂತ ಹೇಳಿದ್ರೆ 23-24ನೇ ಸಾಲಿನಲ್ಲಿ ಯಾರ್ಯಾರು ಅಡ್ಮಿಷನ್ ಗಳನ್ನ ಈಗ ತೆಗೆದುಕೊಂಡಿದ್ದೀರೋ ಅದು ಮೆಟ್ರಿಕ್ ನಂತರದಲ್ಲಿ ಅಂದ್ರೆ SLC ಆದ್ಮೇಲೆ ಯಾರ್ಯಾರು ಬೇರೆ ಬೇರೆ ವಿಧಾನದಲ್ಲಿ ಡಿಪ್ಲೊಮಾ ಆಗ್ಬೋದು, PUC ಆಗ್ಬೋದು, ಡಿಗ್ರಿ ಆಗ್ಬೋದು, PG ಆಗ್ಬೋದು, ಎಲ್ಲ ಕೋರ್ಸ್ಗಳು ಆಗ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಕೋರ್ಸ್ ಆಗ್ಬೋದು. ಎಲ್ಲ ಕೋರ್ಸ್ಗೆ ಯಾರು ಅಡ್ಮಿಷನ್ ತೆಗೆದುಕೊಂಡಿದ್ದೀರೋ ಅಂಥ SC ಕ್ಯಾಟಗರಿ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ಈ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಒಂದು ಫ್ರೀ ಶಿಪ್ ಅಂತ ಕೊಡ್ತಾರೆ. ಈ ಫ್ರೀ ಶಿಪ್ ನ ನೀವು ಹೇಗೆ ಬಳಸ್ಕೋಬೇಕು, ಎಷ್ಟು ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನೇ ನಾನು ಇವತ್ತು ಮಾತನಾಡಕ್ ಹೋಗ್ತಾ ಇದ್ದೀನಿ. ಇದು ವರ್ಷಕ್ಕೆ ಇಂತಿಷ್ಟು ಅಂತಕ್ಕಂಥದ್ದನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಅದೆಲ್ಲ ನಾನ್ ರಿಫಂಡಬಲ್. ನೀವು ಯಾವ್ದನ್ನು ಅದನ್ನ ರೀಫಂಡ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೇ ಅಮೌಂಟ್ ಅನ್ನ ರೀಫಂಡ್ ಮಾಡ್ಬೇಕಾಗತ್ತೆ. ಅದನ್ನು ಕೂಡ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈ ವಿಚಾರವನ್ನ ಕಂಪ್ಲೀಟ್ ನಿಮ್ಗೆ ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದನ್ನ ಹೇಗೆ ನೀವು ಮುಂದೆ ಅಪ್ಲೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಸ್ಕ್ರೀನ್ ನೋಡೋಣ. ಹೀಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂತಕ್ಕಂಥದ್ದು ಸುಮಾರು ಈ ಅವಧಿಯಲ್ಲಿ 69 ಲಕ್ಷ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಫ್ರೀ ಶಿಪ್ ಅಂತಕ್ಕಂಥದ್ದು. ಹಾಗಾದ್ರೆ ಅರ್ಹತೆ ಏನು, ಅದರ ಸ್ವರೂಪ ಎಂತದ್ದು, ಮತ್ತೆ ಯಾರ್ಯಾರು ಇದನ್ನ ಪಡ್ಕೋಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 3 ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಿಮ್ಗೆ ಕೊಡ್ತಾ ಇದ್ದಾರೆ. ಅರ್ಹತೆ ಏನು? ಪಾಲಕ ಪೋಷಕರ ವಾರ್ಷಿಕ ಆದಾಯ ರು 2.5 ಲಕ್ಷ ಮೀರಕೂಡದು. 2.5 ಲಕ್ಷಕ್ಕಿಂತ ಹೆಚ್ಚು ಪಾಲಕ ಮತ್ತು ಪೋಷಕರ ಒಂದು ಇನ್ಕಮ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ವಿದ್ಯಾರ್ಥಿ ಓದ್ತಾ ಇದ್ದಾರೋ ಅವರ ಒಂದು ಇನ್ಕಮ್ ಅಂದ್ರೆ ಪೋಷಕರ ಇನ್ಕಮ್ 2.5 ಲಕ್ಷ ಮೀರಬಾರ್ದು ಅಂತ. ನೆಕ್ಸ್ಟ್ ಇನ್ನೊಂದು ಅರ್ಹತೆ ಏನಪ್ಪಾ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ, ಮಾನ್ಯತೆಯುಳ್ಳ ಶಾಲಾ ಅಥವಾ ಕಾಲೇಜುಗಳಲ್ಲಿ ಓದುತ್ತಿರೋ ವಿದ್ಯಾರ್ಥಿಗಳು ಅಂತ. ನೀವು ಕಡ್ಡಾಯವಾಗಿ ಶಾಲಾ ಕಾಲೇಜಲ್ಲಿ ಓದ್ತಾ ಇರ್ಬೇಕು. ಅದಕ್ಕೆ ಒಂದು ಅಥಾರಿಟಿ ಇರಬೇಕು. ಅಂದ್ರೆ ಆ ಶಾಲಾ ಕಾಲೇಜಿಂದ ನಿಮ್ಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ, ಅಡ್ಮಿಷನ್ ರೆಸಿಪ್ಟ್ಸ್ ಗಳನ್ನೆಲ್ಲ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಇದು ಅರ್ಹತೆ. ಇನ್ನು ಯಾವ್ದಕ್ಕಾಗಿ ಸ್ವರೂಪ ಯಾವ್ದಕ್ಕಾಗಿ ಕೊಡಲಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 11ನೇ ತರಗತಿಯಿಂದ ಮಾನ್ಯತೆಯುಳ್ಳ ಎಲ್ಲಾ ಕೋರ್ಸ್ಗಳಿಗೂ ಕೊಡಲಾಗುತ್ತದೆ ಅಂತ. ನೀವು ಯಾವುದೇ ಕೋರ್ಸ್ ಅನ್ನು ಓದಿ, ಅಂದ್ರೆ ಅದು ಮೆಡಿಕಲ್ ಫೀಲ್ಡ್, ಇಂಜಿನಿಯರಿಂಗ್ ಫೀಲ್ಡ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಡಿಪ್ಲೊಮೋಸ್ ಯಾವ್ದಾದ್ರೂ ಓದಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಯಾವುದೇ ಓದ್ರಿ, ನೀವು ಅಡ್ಮಿಷನ್ ಆಗಿರ್ಬೇಕಷ್ಟು ನಿಮ್ಗೆ ಫ್ರೀ ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ನಿಮ್ಗೆ ಶಿಷ್ಯ ವೇತನ ಸಿಗುತ್ತೆ ಅಂತಕ್ಕಂಥದ್ದು. ಮತ್ತೆ ಅಪ್ಲಿಕೇಶನ್ ಹೇಗೆ ತಗೊಳಕಾಗುತ್ತದೆ? ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಪರಿಶೀಲನೆ ಮಾಡಲಾಗುತ್ತದೆ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಂಡ್ ನ್ಯಾಷನಲ್ ಲೆವೆಲ್ ನಲ್ಲಿ ಅರ್ಜಿಗಳನ್ನು ತಗೊಳ್ಳೋದಾಗ್ತದೆ. ಅದು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ತಗೊಳ್ಳಾಗ್ತದೆ ಅಂತಕ್ಕಂಥದ್ದು. ಎಲ್ರಿಗೂ ಕೊಡ್ಲಿಕ್ಕೆ ಏರ್ಪಾಟಾಗಿದೆ ಅಂತಕ್ಕಂಥದ್ದು.
ನೆಕ್ಸ್ಟ್ ಇನ್ನೊಂದು ಸ್ವರೂಪ ಏನು, ಯಾರು ಅಪ್ಲಿಕೇಶನ್ ಆಗ್ತಾ ಇದಾರೋ ಅವರು ಕಡು ಬಡತನದಿಂದ ಕೂಡಿರ್ಬೇಕು, ಅಂದ್ರೆ ಬಡ ಕುಟುಂಬದವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಆದ್ಯತೆ ಕೊಡ್ಲಾಗುತ್ತೆ. ಏನು BPL ಕಾರ್ಡ್ ಅಂತ ಇದ್ದೀರೋ ಅದಕ್ಕಿಂತಲೂ ಇನ್ನು ಬಡವರು ಇದ್ರೆ ಅವ್ರಿಗೆ ಆದ್ಯತೆಯನ್ನು ಕೊಡ್ತಾರೆ. BPL ಕಾರ್ಡ್ ಅವರೆಲ್ಲ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದು. ಇದನ್ನ ಒಂದು ಸ್ವರೂಪವಾಗಿ ತೆಗೆದುಕೊಂಡು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಹಕ್ಕುದಾರಿಕೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಎಷ್ಟು ಬರ್ಬೋದು, ಹೇಗ್ ಬರ್ಬೋದು ನಿಮ್ಗೆ ಹಣ ಅಂತಕ್ಕಂಥದ್ದು ಹೇಳಕ್ ಹೋಗ್ತಾ ಇದೆ. ಅವ್ರು ಹೇಳ್ತಾರೆ ಕಡ್ಡಾಯವಾಗಿ ಹಿಂದಿರುಗಿಸಲಾಗದ ಶುಲ್ಕಗಳು ಟ್ಯೂಷನ್ ಶುಲ್ಕ ಸೇರಿದಂತೆ ಅಂತ. ನಿಮ್ಗೆ ಏನ್ ಅಮೌಂಟ್ ಅವ್ರು ಕೊಡೋಕ್ ಹೋಗ್ತಾ ಇದಾರೆ, ಯಾವ್ದಾವ್ದು ಕೊಡೋಕ್ ಹೋಗ್ತಾ ಇದಾರೆ, ಆ ಹಣವನ್ನ ನೀವು ವಾಪಸ್ ಕೊಡುವಾಗಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಾರ್ಷಿಕ ಎಷ್ಟು ಸಿಗುತ್ತೆ, ವರ್ಷಕ್ಕೆ ಎಷ್ಟು ಸಿಗ್ಬೋದು, ಅವರು ಕೋರ್ಸ್ಗಳ ಮೇಲೆ ಡಿವೈಡ್ ಮಾಡಿದ್ದಾರೆ. ಅದನ್ನ 2500 ಇಂದ 13,500 ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ್ಯಾವ ಕೋರ್ಸ್ ತಗೊಳ್ತೀರೋ ಆ ಕೋರ್ಸ್ ಮೇಲೆ ಈ ಅಮೌಂಟ್ ವೇರಿ ಆಗಿರುತ್ತೆ ಅಂತಕ್ಕಂಥದ್ದು. ನಂತರದಲ್ಲಿ ಇನ್ನೇನಾದ್ರೂ ವಿಶೇಷತೆ ಇದೆಯಾ, ಇನ್ನೇನ ಹಕ್ಕುದಾರಿಕೆ ಇದೆಯಾ ಅಂತ ಹೇಳ್ತಾರೆ. ದಿವ್ಯಾಂಗ ಅಂದ್ರೆ ವಿಶೇಷ ಚೇತನರು, ಫಿಸಿಕಲಿ ಚಾಲೆಂಜ್ಡ್ ಯಾರಿದಾರೋ ಅವ್ರಿಗೆ ವಿಶೇಷವಾಗಿ 10% ಜಾಸ್ತಿ ಕೊಡ್ಲಾಗುತ್ತೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅವರು ಫಲಾನುಭವಿಗಳು 10% ಎಕ್ಸ್ಟ್ರಾ ಪಡ್ಕೊಳ್ಳೋಕೆ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಹೀಗೆ ಹಲವಾರು ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ ಇದನ್ನ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಆಯಾಯ ರಾಜ್ಯದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆಯೋ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ SSP ಅಂತ ಏನ್ ನಾವು ಕರ್ಕೊಳ್ತಾ ಇದೀವೋ ಅದೇ ತರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರತಿ ರಾಜ್ಯದಲ್ಲಿ ಇರುತ್ತೆ. ಅಂತ ಒಂದು ಪೋರ್ಟಲ್ ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಕ್ಕಂಥವ್ರು, ಈ ಏನು ನಾವು ಹೇಳ್ದು ಎಲಿಜಿಬಲ್ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು. ಆನಂತರದಲ್ಲಿ ಅದನ್ನ ಸ್ಕ್ರೂಟ್ನಿ ನಡೆಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಯಾರ್ಯಾರು ಅರ್ಹರಿದ್ದಾರೋ ಅವ್ರೆಲ್ರಿಗೂ ಕೂಡ ಈ ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ ನ ಕೊಡ್ಲಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ SSP ಪೋರ್ಟಲ್ ನಲ್ಲಿ ಪ್ರತಿಯೊಬ್ರು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡುವಾಗ ಅವರೇ ಹೇಳ್ತಾ ಇದಾರೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಇರಬೇಕು, ಆಧಾರ್ ನಂಬರ್ ಇರಬೇಕು, ಮತ್ತೆ ಆಧಾರ್ ನಂಬರ್ ಬ್ಯಾಂಕ್ ಖಾತೆಗೆ ಶೀಡ್ ಆಗಿರ್ಬೇಕು, ಆದಾಯ ಪ್ರಮಾಣ ಪತ್ರ ಇರಬೇಕು, ಮತ್ತೆ ಜಾತಿ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಇಷ್ಟು ಕಡ್ಡಾಯವಾಗಿ ಹೊಂದಿರಬೇಕು. ಆ ನಂತರದಲ್ಲಿ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಡಾಕ್ಯುಮೆಂಟ್ ನ ಅವರು ತಗೊಳ್ತಾ ಹೋಗ್ತಾರೆ. ಅದನ್ನು ಕೂಡ ಮುಂದುವರೆದಂತೆ ಹೇಳ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಇದ್ರ ಇನ್ನಿತರ ಡೀಟೇಲ್ಸ್ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ http://socialjustice.gov.in/schemes/25 ಇದರಲ್ಲಿ ಇನ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಕೂಡ ನಿಮ್ಗೆ ವೆಬ್ಸೈಟ್ ಅಲ್ಲಿ ತೋರಿಸ್ಬಿಡ್ತೀನಿ. ಆ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ ನ ನೀವು ಓದ್ಕೋಬಹುದು ಅಂತಕ್ಕಂಥದ್ದು. ನೋಡಿ, ಇದೊಂದು ವೆಬ್ಸೈಟ್ ಇದೆ. ನೀವು ಯಾವುದೇ ಗೂಗಲ್ ಕ್ರೋಮು ಅಥವಾ ಸರ್ಚಿಂಗ್ ಬಾರ್ಗೆ ಹೋಗ್ಬಿಟ್ಟು socialjustice.gov.in/schemes/25 ಅಂತ ನೀವು ಸರ್ಚ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಸ್ಟೂಡೆಂಟ್ ಸೋಷಿಯಲ್ ಜಸ್ಟಿಸ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಈ ಒಂದು ಸ್ಕೀಮ್ ನಲ್ಲಿ ನೀವು ಪೇಜ್ ತೆರ್ಕೊಂಡ ತಕ್ಷಣದಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ರೆ ಎಡಗಡೆ ಸ್ಕೀಮ್ ಗೈಡ್ಲೈನ್ಸ್ ಫಾರ್ PMS SC ರಿವೈಸ್ಡ್ ಇನ್ ಮಾರ್ಚ್ 2021 ಅಂತ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಇದನ್ನ ಪಬ್ಲಿಷ್ ಮಾಡಿರೋದು 2022 ಫೆಬ್ರವರಿನಲ್ಲಿ ಅಂತ ಹೇಳಿದ್ರೆ ಬಹಳ ಹಿಂದೆ ಆಯ್ತಲ್ಲ, ಅಂದ್ರೆ ಆಗಿನಿಂದ ಕೊಡ್ತಾ ಇದ್ದಾರೆ. ಅವಾಗ ಏನ್ ಗೈಡ್ಲೈನ್ ಇತ್ತೋ ಅದನ್ನೇ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಕೂಡ ಗೈಡ್ಲೈನ್ ನೋಡ್ಕೊಂಡು ನೀವು ಅಪ್ಲೈ ಮಾಡಬಹುದು. 25-26 ಗಂಟ ಆಲ್ರೆಡಿ ಶೆಡ್ಯೂಲ್ ಆಗ್ಬಿಟ್ಟಿದೆ ಕೊಡ್ತೀವಿ ಅಂತ, ಮುಂದಕ್ಕೆ ಅದು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಆ ದಿಸೆಯಿಂದಾಗಿ ನೀವು ಇದನ್ನ ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಅದರಲ್ಲಿ ಏನಿದೆ ಅಂತಕ್ಕಂಥ ನಾನು ತೋರಿಸ್ಬಿಡ್ತೀನಿ. ಡೌನ್ಲೋಡ್ ಮಾಡಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, PDF ಫಾರ್ಮೆಟ್ ಓಪನ್ ಆಗುತ್ತೆ. ಇದನ್ನ ನೀವು ಡೀಟೇಲ್ಸ್ ಓದ್ಕೋಬಹುದು. ಇದೆ ನೋಡಿ, 2021 to 25, 26 ವರೆಗೆ ಇದು ಅಪ್ಲೈ ಮಾಡಕ್ಕೆ ಸಾಧ್ಯ ಇದೆ. ಇದೊಂದು ಗೈಡ್ ಲೈನ್ ಇದೆ ಅಂತಕ್ಕಂಥದ್ದು. ಇನ್ ಡೀಟೇಲ್ಸ್ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ವೀಕ್ಷಕರೇ, ನೀವು ನಿಧಾನಕ್ಕೆ ಇದನ್ನ ಸ್ಟಡಿ ಮಾಡಿ ಅಪ್ಲೈ ಮಾಡಬೇಕು. ಆ ದಿಸೆಯಿಂದಾಗಿ ಇಲ್ಲಿ ಎಷ್ಟು ಅಮೌಂಟ್, ಯಾವ ಕ್ವಾಲಿಫಿಕೇಶನ್, ಏನೇನು ಕೊಡ್ತಾರೆ, ಪ್ರತಿಯೊಂದು ಇನ್ ಡೀಟೇಲ್ಸ್ ಇದೆ. ನೀವು ಆದಷ್ಟು ಇದನ್ನು ಓದ್ಕೊಂಡು ಅಪ್ಲೈ ಮಾಡಿ. ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಗೆ ಏನಾದ್ರು ಡೌಟ್ ಬಂದಂತ ಸಂದರ್ಭದಲ್ಲಿ ಕಾಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಾಮೆಂಟ್ ಮಾಡಿ. ನಾನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡ್ಕೊಡ್ತೇನೆ. ಈ ದಿಸೆಯಿಂದಾಗಿ ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ ಡೀಟೇಲ್ ಸ್ಟಡಿ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ತಕ್ಷಣ ಕಾಮೆಂಟ್ ಮಾಡಿ.
ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ಮಾಹಿತಿ ಭಾರತದಾದ್ಯಂತ ಬೇಕಾಗಿದೆ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಸೆನ್ಸಿಯಲ್ ಇದೆ. ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡ್ತೀರಾ ಅಂತ ಅನ್ಕೋತಾ ಈ ವಿಡಿಯೋವನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ಒಂದು ವಿಚಾರ ಹೇಳಬೇಕು, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಆದ್ರೂ ಕೂಡ ವಿಡಿಯೋ ಮಾಡಿ ನಿಮ್ಗೆ ವಿಚಾರ ದೊರಕಲಿ ಅಂತ ಮಾಡ್ತಾ ಇದ್ದೀನಿ. ತಪ್ಪು ಭಾವಿಸದೆ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.